ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಶನಿ ವಕ್ರಿಯ ಸಂಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ವಕ್ರಿಯ ಸಂಚಾರದಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವಗಳು ಬೀರುವಂಥದ್ದಾಗುತ್ತೆ ಮತ್ತು ಯಾವ ರಾಶಿಗೆ ಅನುಕೂಲ ಅನಾನುಕೂಲ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ಶನಿ ಮಹಾರಾಜಗೆ ಯಾಕೆ ನಾವು ಅಷ್ಟು ಹೆದರ್ತೀವಿ ಈ ಒಂದು ಇದರಲ್ಲಿ ನಮ್ಮ ಜೀವನದಲ್ಲಿ ಅಂತ ಹೇಳೋದಾದರೆ, ಇಲ್ಲಿ ಶನಿ ಮಹಾರಾಜರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಸುಮಾರು ಒಂದು 2.5 ವರ್ಷಗಳ ಕಾಲ ಹಿಡಿಯುತ್ತೆ. ಅಂದರೆ ಹೆಚ್ಚು ಕಡಿಮೆ ಒಂದು 27 ತಿಂಗಳಿಂದ 28 ತಿಂಗಳವರೆಗೂ ಕೂಡುವಂಥದ್ದಾಗುತ್ತೆ ಒಂದು ರಾಶಿ. ಈಗ ಸದ್ಯಕ್ಕೆ ಅವರು ಮೀನ ರಾಶಿಯಲ್ಲಿ ಇದ್ದಾರೆ. ಸೊ ಈ ವಕ್ರಿಯ ಸಂಚಾರ ಈಗ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಜುಲೈ 13ರಿಂದ ಪ್ರಾರಂಭವಾಗಿ ನವಂಬರ್ 28, 2025ರವರೆಗೆ ಇದೆ. ಅಂದರೆ ಹೆಚ್ಚು ಕಡಿಮೆ ಈ ಒಂದು 138 ದಿನಗಳ ಕಾಲ ಈ ಮೀನ ರಾಶಿಯಲ್ಲಿ ಅವರು ವಕ್ರಿಯ ಸ್ಥಾನ ಸಂಚಾರ ನಡೀತಾ ಇದೆ. ಈ 138 ದಿನಗಳವರೆಗೆ ಯಾವ ರಾಶಿಗಳಿಗೆ ಯಾವ ರೀತಿಯ ಪ್ರಭಾವಗಳಿರುತ್ತೆ ಅದೆಲ್ಲವನ್ನೂ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಶನಿಗೆ ನಾವು ಹೇಳಿದಂಗೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಕೊಡಲಾಗುತ್ತೆ, ಅಂದರೆ ಯಾಕೆ ಅಷ್ಟು ಮಹತ್ವ ಕೊಡಲಾಗುತ್ತೆ ಅಂತ ಹೇಳಿದರೆ, ಇವರು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಲಿಕ್ಕೆ 2.5 ವರ್ಷ ತೆಗೆದುಕೊಳ್ತಾರೆ. ಸೊ 2.5 ವರ್ಷಕ್ಕೆ ಈ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಹಾಗೂ 7.5 ಶನಿ, ಅಂದರೆ ಇವು 4 ಒಂದಿಷ್ಟು ನಮಗೆ ತೊಂದರೆ ಕೊಡುವಂತಹ ಸ್ಥಾನಗಳು ಶನಿಗೆ. ಅಂದರೆ ಶನಿ ಇವಾಗ ಸದ್ಯಕ್ಕೆ ಮೀನ ರಾಶಿಯಲ್ಲಿ ಇದ್ದಾರೆ. ಈಗ 7.5 ಶನಿ ಯಾರ್ಯಾರಿಗೆ? ಮೇಷರಾಶಿಗಿದೆ, ಕುಂಭರಾಶಿಗಿದೆ, ಮೀನ ರಾಶಿಗಿದೆ. ಅಂದರೆ ಈ 3 ರಾಶಿಗಳಿಗೆ 7.5 ಶನಿ ಇದೆ. ಇನ್ನು ಅಷ್ಟಮ ಶನಿ ಅಂತ ಬರೋದಾದರೆ ಸಿಂಹ ರಾಶಿಗೆ ಇದೆ. ಇನ್ನು ಅದೇ ರೀತಿ ಪಂಚಮ ಶನಿ ಅಂತ ಬರೋದಾದರೆ ವೃಶ್ಚಿಕ ರಾಶಿಗಿದೆ. ಇನ್ನು ಅರ್ಧಾಷ್ಟಮ ಶನಿ ಅಂತ ಬರೋದಾದರೆ ಧನು ರಾಶಿಗೆ ಇದೆ. ಅಂದರೆ ಇಲ್ಲಿ ಮೇಷ, ಕುಂಭ, ಮೀನ, ಸಿಂಹ, ವೃಶ್ಚಿಕ, ಧನು, ಅಂದರೆ ಈ 6 ರಾಶಿಗಳಿಗೆ ಒಂದಿಷ್ಟು ಏನಂತೀರ ತೊಂದರೆಗಳು ಸಿಗ್ಬೋದು, ಅನುಕೂಲನೂ ಆಗ್ಬೋದು. ಅಂದರೆ ಒಂದೊಂದಿಷ್ಟು ಏನೇನೋ ಆ ಒಂದು ವಕ್ರ ಸಂಚಾರದಿಂದ ಕೆಲವೊಂದಿಷ್ಟು ಫಲಗಳು ಸಿಗುತ್ತೆ ಮತ್ತು ಕೆಲವೊಂದಿಷ್ಟು ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಶನಿ ಯಾಕೆ ಇಷ್ಟು ನಾವು ಮಹತ್ವ ಕೊಡೋದು ಅಂದರೆ, ಇದು 2.5 ವರ್ಷಗಳ ಕಾಲ ಇರುತ್ತಲ್ಲ. ಈಗ ಅರ್ಧಾಷ್ಟಮ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಹಾಗೂ ಪಂಚಮ ಶನಿ ಆಗಿರ್ಬೋದು, ಹಾಗೂ ಈ 7.5 ಶನಿ, ಇವೆಲ್ಲ 2.5 ವರ್ಷಗಳ ಕಾಲ ಅಂದರೆ ಬಂತು ಅಂದರೆ ಆ 2.5 ವರ್ಷಗಳ ಕಾಲ ನಾವು ಕಷ್ಟ ಅನುಭವಿಸ್ಲೇಬೇಕಲ್ಲ. ಸೊ ಅದಕ್ಕೆ ನಾವು ಜೀವನದಲ್ಲಿ ಶನಿ ಮಹಾರಾಜರನ್ನ ಬಹಳ ಮನುಷ್ಯರಾದವರು ಗೌರವ ಕೊಡ್ತಿರೋ ಅಥವಾ ಭಯ ಬೀಳ್ತಿರೋ ಅದು ನಿಮಗೆ ಬಿಟ್ಟಿರೋದು. ಅಂದರೆ ಇಲ್ಲಿ ನಾವು ನಿಖರವಾಗಿ ಹೇಳೋದಾದರೆ, ನಾವು ನಿಯತ್ತಾಗಿದ್ದು ಯಾರಿಗೂ ದಗ, ಮೋಸ, ವಂಚನೆ ಮಾಡದೇ ಇದ್ದರೆ ನಮಗೆ ಈಗ ಅಷ್ಟಮ ಶನಿ ನಡೆಯಲಿ, 7.5 ಶನಿ ನಡೆಯಲಿ ಅಥವಾ ಇನ್ನಿತರ ಯಾವುದೇ ನಡೆದಿರಿದ್ರೂ ತೊಂದರೆ ಕೊಡೋದಿಲ್ಲ. ಅದೇ ರೀತಿಯಾಗಿ ಈಗ ನಾವು ನಿಮಗೆ ಹೇಳ್ತಾ ಇರೋದು ಗೋಚಾರ ಫಲ. ಅದೇ ರೀತಿಯಾಗಿ ಗ್ರಹಚಾರ ಫಲ ನೋಡಿದಾಗ ನಿಖರವಾಗಿ ಹೇಳ್ಬೋದು. ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಬೇಕಾಗುತ್ತೆ. ಅಲ್ಲಿ ಶನಿ ದುಷ್ಟಕೂಟಗಳ ಜೊತೆ ಸೇರಿದಾನೋ ಅಥವಾ ಶುಭ ಗ್ರಹಗಳ ಜೊತೆ ಸೇರಿದಾನೋ ಅಥವಾ ಸರಿಯಾದ ಒಂದು ಸ್ಥಾನದಲ್ಲಿ ಶನಿ ಇದ್ದಾನೋ ಇಲ್ಲೋ ನೋಡಿದ ಮೇಲೆ ನಿಮಗೆ ಈ ಒಂದು ಅಷ್ಟಮ, ಅರ್ಧಾಷ್ಟಮ, ಪಂಚಮ ಅಥವಾ 7.5 ಶನಿ ಯಾವ ಪ್ರಭಾವ ಇರುತ್ತೆ ಎಂಬುದನ್ನು ತಿಳಿಬೋದು. ಒಂದು ವೇಳೆ ನಿಮಗೇನು ತೊಂದರೆ ಆಗ್ತಾ ಇಲ್ಲ ಅಂದರೆ ಶನಿ ನಿಮ್ಮ ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿ ಇದ್ದಾನೆ. ಹೀಗಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಕೆಲವರಿಗೆ ಮಧ್ಯಮ ಗಾತ್ರದಲ್ಲಿ ತೊಂದರೆಗಳು ಇರುತ್ತೆ. ಅಂದರೆ ಶನಿ ಸ್ವಲ್ಪ ಶುಭ ಗ್ರಹಗಳ ಜೊತೆ ಮಿಲನನಾಗಿದ್ದಾನೆ, ಹೀಗಾಗಿ ತೊಂದರೆಗಳು ಇರೋದಿಲ್ಲ ಅಷ್ಟೇ. ಯಾರಿಗೆ ಅತಿ ತೊಂದರೆ ಬರುತ್ತೆ ಅಂದರೆ ಶನಿ ಜಾತಕದಲ್ಲಿ ಸ್ವಲ್ಪ ಏನಂತೀರ ಈ ದುಷ್ಟ ಗ್ರಹಗಳ ಜೊತೆ ಸೇರ್ಕೊಂಡಿರ್ತಾನೆ. ಅಂದರೆ ರಾಹು ಜೊತೆ, ಇಲ್ಲ ಕೇತು ಜೊತೆ, ಇಲ್ಲ ಕುಜನ ಜೊತೆ, ಅಥವಾ ಶನಿನೇ ಒಂದಿಷ್ಟು ಬೇರೆ ಸ್ಥಾನದಲ್ಲಿ ಇರುತ್ತೆ. ಈ 12 ಸ್ಥಾನ ಇದೆ. 12 ಸ್ಥಾನದಲ್ಲಿ ಶನಿಗೆ ಆಗದೇ ಇರುವಂಥದ್ದಿಷ್ಟು ಸ್ಥಾನಗಳಿವೆ. ಹಾಗಾಗಿ ಆ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ, ನಿಮಗೆ ತೊಂದರೆಗಳು ಈ 7.5 ಶನಿ ಬಂದಾಗ, ಅಷ್ಟಮ ಶನಿ ಬಂದಾಗ, ಅರ್ಧಾಷ್ಟಮ ಶನಿ ಬಂದಾಗ, ಪಂಚಮ ಶನಿ ಬಂದಾಗ
ಕಾಡುವುದುಂಟು. ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಒಂದಿಷ್ಟು ಇವುಗಳೆಲ್ಲವೂ ಬಂದಾಗ ತೊಂದರೆ ಅಂತೂ ಬಂದಿದ್ದೆ. ಅದರಲ್ಲೂ ಈ ಒಂದು 2.5 ವರ್ಷಗಳ ಕಾಲದಲ್ಲಿ ಹಿಮ್ಮುಖ ಚಲನೆ ಅಂತ ನೋಡೋದಾದರೆ ಪ್ರತಿ ಒಂದು ಸಂಚಾರದಲ್ಲಿ ಇವರದು 135ರಿಂದ 150 ದಿನಗಳವರೆಗೆ ಹಿಮ್ಮುಖ ಚಲನೆ ಇರುತ್ತೆ. ಅದೇ ರೀತಿಯಾಗಿ ಈ 2025ರಲ್ಲಿ 138 ದಿನಗಳ ಕಾಲ ಅವರು ಹಿಮ್ಮುಖ ಚಲನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಹಿಮ್ಮುಖ ಚಲನೆಗೆ ಒಂದಿಷ್ಟು ಪ್ರಭಾವ ಖಂಡಿತವಾಗಿ ಇರುತ್ತೆ. ಯಾಕಂದರೆ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆ ಅಂದರೆ ಈಗ ಹೇಗೆ ರಾಹುಕೇತು ಅವರು ಹಿಮ್ಮುಖ ಅಂದರೆ ಹಿಂಗೆ ಬರ್ತಾರೆ ಉಲ್ಟಾ, ಹಾಗೆ ಈಗ ಶನಿ ಮಹಾರಾಜರು ಹಿಂದ್ಗಡೆ ಅಂತ ನೋಡ್ತಾ ಇದ್ದಾರೆ ಅಥವಾ ಸಂಚಾರ ಮಾಡ್ತಾ ಇದ್ದಾರೆ ಅಂತಲೇ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇದಿಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಶನಿ ಮಹಾರಾಜರು ಸಂಚಾರ ಹೇಗಿರುತ್ತೆ, ಯಾಕೆ ಭಯ ಬೀಳ್ತೀವಿ, ಅಥವಾ ಅವರು ಶನಿಗೆ ಏನೇನು ಅಂದರೆ. ಇನ್ನೊಂದು ಪ್ರಮುಖವಾಗಿ ಹೇಳೋದಾದರೆ ಜೀವನದಲ್ಲಿ ನಾವು ತುಂಬ ಅವರನ್ನು ಏನಂತೀರ ಅವಲಂಬಿತರಾಗಿಬಿಟ್ಟಿದ್ದೀವಿ. ಸೊ ಅವಲಂಬಿತರು ಯಾಕಾಗಿದ್ದೀವಿ ಅಂದರೆ ಆ 2.5 ವರ್ಷಗಳ ಕಾಲ ನಮಗೆ ಕಾಡ್ತಾ ಇದ್ದಾರೆ. ಅಂದರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗೋವರೆಗೂ ಪರಿಣಾಮ ಸೇಮ್ ಇರುತ್ತಾ, ಒಂದು ಹೆಚ್ಚು ಕಡಿಮೆ ಒಂದು 2-3 ತಿಂಗಳು ಆ ಕಡೆ ಈ ಕಡೆ ಆಗ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಅವಾಗ ಏನಾಗುತ್ತೆ ಅಂದರೆ ಸಮಸ್ಯೆ ಅಂತೂ ವರ್ಷ ಇದ್ದೇ ಇರುತ್ತೆ. ಹಾಗಾಗಿ ಮೊದಲನೇದು ಅಂತ ಹೇಳೋದಾದರೆ ಸಂಬಂಧಗಳು. ಇಲ್ಲಿ ಶನಿ ಏನು ಮಾಡಿಬಿಡ್ತಾನೆ, ಸಂಬಂಧಗಳಿಗೆ ಮನಸ್ತಾಪ ತಂದು ಒಡ್ಡಿಬಿಡ್ತಾನೆ. ಅದು ಗಂಡ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸ್ನೇಹಿತರ ಸಂಬಂಧಗಳಾಗಿರ್ಬೋದು, ದೂರ ಬಂಧುಗಳ ಸಂಬಂಧ. ಅಲ್ಲೇನಾಗುತ್ತೆ, ಜಗಳಾಟ, ಕಚ್ಚಾಟ, ಮನಸ್ತಾಪ, ಒಬ್ಬರ ಮೇಲೆ ಒಬ್ಬರ ಅನುಮಾನ ಹೀಗೆ ಬರುವಂಗೆ ಈ ಕಾರಣ ಮಾಡತಕ್ಕಂಥವನೇ ಶನಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ವರ್ಷನ್ ಅಂತ ಹೇಳಿದ್ರೆ ಆರ್ಥಿಕ, ಅಂದರೆ ಫೈನಾನ್ಸು ತುಂಬ ಚೆನ್ನಾಗಿ ವೆಲ್ ಸೆಟಲ್ ಡೌನ್ ಆದವನು ಇದಕ್ಕಿದ್ದಂಗೆ ಪಾತಾಳಕ್ಕೆ ಕುಸಿದ್ಬಿಡ್ತಾನೆ. ಪಾತಾಳ ಅಂದರೆ ಭೂಮಿ ಅಷ್ಟೇ, ಕೆಳಗಡೆ ಬರುವಂಥದ್ದಾಗ್ಬಿಡುತ್ತೆ. ಪಾತಾಳ ಅಂದರೆ ತೆಳಕ್ಕೆ, ಮೇಲೆ ಇರೋನು ತೆಳಕ್ಕೆ ಇಳಬೇಕು, ಹಾಗೆ ಆ ರೀತಿ ಕೆಲವೊಂದಿಷ್ಟು ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಏನೂ ಎಫೆಕ್ಟೇ ಆಗಿರಲ್ಲ. ಯಾವ ಸಂಬಂಧಗಳು ಹೆಂಗಿತ್ತು ಹಂಗೆ ಇತ್ತು, ಅಥವಾ ಅವನ ಆರ್ಥಿಕ ಏನಿತ್ತು ಹಂಗೆ ಇತ್ತು, ಅವನ ಆಸ್ತಿ ಏನಿತ್ತು ಹಂಗೆ ಇತ್ತು. ಅಂದರೆ ಗೃಹಸ್ಥಿತಿ ಶನಿ ಮಹಾರಾಜರದು ಅವನ ಜಾತಕದಲ್ಲಿ ಚೆನ್ನಾಗಿದೆ ಅಂತಲೇ ಅರ್ಥ. ಇನ್ನು ನಾವು ಚೆನ್ನಾಗಿದ್ದು ನಮಗೂ ಇಷ್ಟು ನಾವು ದಾನ ಧರ್ಮ ಎಲ್ಲ ಮಾಡ್ತಿದ್ದೀವಿ ಅಂದರೆ ನೀವು ಅಡ್ವರ್ಟೈಸ್ಮೆಂಟಿಗೆ ಹೋಗಿರ್ತೀರ. ಅಂದರೆ ನೀವು ಕೊಟ್ಟದ್ದನ್ನು ಜಾಸ್ತಿ TV9ನಲ್ಲಿ ಹೇಳ್ದಂಗೆ ಹೇಳ್ತಾನೆ ಇರ್ತೀರ, ಕಂಟಿನ್ಯೂ ಆಗಿ ಹೇಳ್ತಾನೆ ಇರೋದು. ನಾನು ಅವ್ರಿಗೆ 10 kg ಅಕ್ಕಿ ಕೊಟ್ಟೆ, ಆಚಾರ ದಾನ ಮಾಡಿಬಿಟ್ಟೆ, ಅದ್ರ ಜೊತೆಗೆ $101 ಇಟ್ಟು ಕೊಟ್ಬಿಟ್ಟೆ, ನನಗೆ ಭಾಳ ಖುಷಿ ಆಯಿತು, ಹಾಗೆ ಹೀಗೆ. ನೀವು ದಾನ ಕೊಟ್ಟಿರೋದು 10 kg ಅಕ್ಕಿ, ನೀವು ನೋಡಿದರೆ ಒಂದು 100 ಜನಕ್ಕೆ ಹೇಳ್ಬಿಟ್ಟಿದ್ದೀರ. ಅದು ದೇವರಿಗೆ ಇಷ್ಟ ಆಗೋದಿಲ್ಲ ಅಷ್ಟೇ. ಆ ಶನಿನೂ ಒಪ್ಕೊಳ್ಳೋದಿಲ್ಲ. ಅಯ್ಯೋ ನೀನು ದಾನ ಬೇಡ, ನೀನು ಬೇಡ, ನಿಂದೇನಿದೆ ಕಷ್ಟ ಅನುಭವಿಸು ಅಂತ ಹೇಳ್ಬಿಟ್ಬಿಡ್ತಾನೆ. ಹಾಗಾಗಿ ದಾನ ಕೊಡಬೇಕಾದಾಗ ನಾವು ಎದಕ್ಕೆ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಅಂದರೆ ಆ ವಸ್ತಿಗೂ ಆ ಬೆಲೆ ಬಾಳುವಂತಹ ರೂಪಾಯಿಗೂ ನಮಗೂ ಸಂಬಂಧ ಇಲ್ಲ, ಇನ್ಮೇಲೆಲ್ಲ ನಿಮಗೆ ಸೇರಿದ್ದು ಅಂತ ಅನ್ನೋದು ಹೇಳೋದಕ್ಕೆ ಶ್ರೀಕೃಷ್ಣಾರ್ಪಣಮಸ್ತು ಅಂತಲೇ ಹೇಳೋದು. ಅಂದರೆ ಅದು ಕೃಷ್ಣನಿಗೆ ಸಮರ್ಪಿತವಾಗಿದೆ. ಕೃಷ್ಣ ಅಂದರೆ ಇಲ್ಲಿ ಭಗವಂತ ಅಥವಾ ಹೇಗೆ ತಿಳ್ಕೊಳ್ಳಿ, ಆ ಬ್ರಾಹ್ಮಣನೇ ಆ ರೂಪದಲ್ಲಿ ಸ್ವೀಕಾರ ಮಾಡಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ನೀವು ಇನ್ಮೇಲೆ ಏನೇ ದಾನ ಮಾಡಿದ್ರೂ ಅದನ್ನು ಬಡಾಯಿ ಕೊಚ್ಕೊಳ್ಳೋಕ್ಕೆ ಹೋಗಬೇಡಿ, ಅದರ ಫಲ ನಿಮಗೆ ಸಿಗುವುದಿಲ್ಲ. ಇಷ್ಟೇ. ಈಗ ಯಾವುದೋ ಒಂದು ಹೋಮ ಹೇಳಿರ್ತಾರೆ, ಹೋಮ ಮಾಡಿಸಿರ್ತಾರೆ, ಅದನ್ನು ಊರಿಗೆಲ್ಲ ಹೇಳ್ಕೊಂಡು ಬಂದುಬಿಡ್ತೀರ, ಅದರ ಫಲ ನಿಮಗೆ ಸಿಗೋದಿಲ್ಲ, ಅದು ತಿಳ್ಕೊಂಡಿರಿ. ಅದೇ ರೀತಿಯಾಗಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀರಾ ಅಂದ್ಕೊಳ್ಳಿ, ಅದನ್ನು ಊರು ತುಂಬ ಬಡಾಯಿ ಕೊಚ್ಕೊಂಡು ಹೋದರೆ ಸತ್ಯನಾರಾಯಣ ದೇವರು ನಿಮಗೆ ಏನು ಬೇಕೋ ಅದು ಕೊಡೋದಿಲ್ಲ. ಇರಬೇಕು, ಇನ್ನೊಬ್ರು ಹೇಳಬೇಕು, ನೀವು ಮಾಡಿರೋದನ್ನು ಒಳ್ಳೆಯ ಕಾರ್ಯಗಳು ಇನ್ನೊಬ್ರು ಹೇಳಬೇಕು. ಆವಾಗ ದೇವರು ಮೆಚ್ಚುತ್ತಾನೆ, ನೋಡು ನಿನ್ನಿಂದ ಇಷ್ಟು ಜನಕ್ಕೆಲ್ಲ ಅನುಕೂಲ ಆಗಿದೆ ಅಂತೇಳಿ. ಅವಾಗ ಏನಾಗುತ್ತೆ, ನೀವು ಮಾಡಿರತಕ್ಕಂತಹ ಒಂದು ಹೋಮ ಹವನ ಪೂಜೆ ಪುನಸ್ಕಾರಗಳು ನಿಮಗೆ ಕ್ರೆಡಿಟ್ ಸಿಗುವಂಥದ್ದಾಗುತ್ತೆ. ಆದರೆ ನೀವೇ ಸ್ವತಃ ಅಡ್ವರ್ಟೈಸ್ಮೆಂಟಿಗೆ ಹೋದರೆ ಅದು ಏನು ಫಲ ಸಿಗಲ್ಲ, ಕಷ್ಟಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂದರೆ ದಾನ ಆಗಿರ್ಬೋದು ಅಥವಾ ಇನ್ನೊಂದು ಒಳ್ಳೆಯ ಕೆಲಸ ಕಾರ್ಯಗಳಾಗಿರ್ಬೋದು, ಅದನ್ನು ಬಡಾಯಿ ರೀತಿಯಲ್ಲಿ ನಾವು ಕೊಚ್ಕೊಳ್ತೀವಲ್ಲ, ಅದೇ ನಮ್ಮ ಮೊದಲನೇ ತಪ್ಪು. ಅದು ಮಾಡಬೇಡಿ. ಇನ್ಮೇಲೆ ಈಗ ಆಯಿತು ಗೊತ್ತಿಲ್ಲ ಬಿಟ್ಬಿಡಿ, ಅದನ್ನು ಪದೇ ಬೆಳೆಸೋದು ಬೇಡ, ಮುಂದೆ ಆದರೂ ತಿದ್ದುಕೊಳ್ಳಿ ಅನ್ನೋ ಒಂದು ವಿಷಯಕ್ಕೆ ಹೇಳಿದೆ. ಈಗ ವಿಷಯಕ್ಕೆ ಬರೋಣ. ಇಲ್ಲಿ ಶನಿ ನಮಗೆ ಏನು ಮಾಡ್ತಾನೆ, ಒಂದು ಸಂಬಂಧಗಳನ್ನು ಹದಗೆಡಿಸ್ಬಿಡ್ತಾನೆ, 2 ಆರ್ಥಿಕ ಸಮಸ್ಯೆ ತಂದೊಡ್ಡುತ್ತಾನೆ, 3ನೇದು ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂತಾಗುತ್ತೆ, ಅಡೆತಡೆಗಳು ಬರ್ಬೋದು. ಅದು ಬಿಸ್ನೆಸ್ ಆಗಿರ್ಬೋದು, ನಿಮ್ಮದೇ ಆದಂಥ
ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಇವುಗಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳೋದಾದರೆ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ತೊಂದರೆಗಳು ಕೊಡುವಂಥದ್ದಾಗುತ್ತೆ. ಇನ್ನು ಬೇರೆ ಬೇರೆ ವಯಸ್ಸಾದವರಿಗೆ ಒಂದಿಷ್ಟು ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಗಳು, ಪ್ರೆಷರ್ ಜಾಸ್ತಿ ಬೀಳುವಂಗೆ ಮಾಡುವಂಥದ್ದಾಗ್ಬೋದು. ಅಥವಾ ಸಣ್ಣ ಮಕ್ಕಳಿಗೆ ಇದಕ್ಕಿದ್ದಂಗೆ ಆರೋಗ್ಯ ಸುಧಾರಣೆ ಆಗದೇ ಇರುವಂತಹ ರೋಗ ಬರ್ಬೋದು. ಇವೆಲ್ಲವೂ ಶನಿ ಮಹಾರಾಜನೇ ಮಾಡಿಸ್ತಾ ಇರೋದರಿಂದ ನಾವು ಅದಕ್ಕಾಗಿ ಶನಿಯನ್ನು ಜಾಸ್ತಿಯಾಗಿ ಭಯ ಬೀಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಕೆಲವೊಂದಿಷ್ಟು ಪರಿಹಾರಗಳಿದೆ. ಪರಿಹಾರಗಳನ್ನು ಕೂಡ ನಿಮಗೆ ಈ ದಿನ ಎಲ್ಲವನ್ನು ನಿಮಗೆ ತಿಳಿಸಿಕೊಡಲಾಗುತ್ತೆ. ಅದರಲ್ಲಿ ಪ್ರಥಮವಾಗಿ ನಾವು ಈಗ ಅಂದರೆ ಈ ಒಂದು ಜುಲೈ 13 ಅಂದರೆ ಈಗ ಇವತ್ತು 19, ಆಲ್ರೆಡಿ 6 ದಿನ ನಾವು ಕಳೆದಾಗಿ ಹೋಗ್ಬಿಟ್ಟಿದೆ. ಯಾಕೆಂದರೆ ನಿಮ್ಮ ಒಂದು ಒತ್ತಾಯ ಇತ್ತು, ಗುರುಗಳೇ ನಮಗೆ ಶನಿಗೆ ಹಿಮ್ಮುಖ ಚಲನೆಯ ಒಂದು ಫಲಿತಾಂಶಗಳನ್ನು ತಿಳಿಸ್ಕೊಟ್ಟಿಲ್ಲ, ದಯವಿಟ್ಟು ತಿಳಿಸ್ಕೊಡಿ ಅಂತ ವೈಯಕ್ತಿಕವಾಗಿ ವಾಟ್ಸಪ್ ಮೆಸೇಜನ್ನು ಮಾಡಿದ್ದೀರ. ತುಂಬ ಸಂತೋಷ. ನಿಮ್ಮ ಒಂದು ಮನವಿಗೆ ಬೆಲೆ ಕೊಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ವಿ. ಬನ್ನಿ ಹಾಗಾದರೆ ಈ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಒಂದು ಶನಿ ವಕ್ರಿಯ ಸಂಚಾರ 2025, ಈ 138 ದಿನಗಳಲ್ಲಿ 6 ಮೈನಸ್ ಮಾಡಿದರೆ ನಮ್ಗೆ ಉಳಿಯೋದೇ ಈಗ 132 ಅಂತ ಅಂದ್ಕೊಳ್ಳಿ, ಅಥವಾ 130 ದಿನ ಅಂತಲೇ ತಿಳ್ಕೊಳ್ಳಿ. ಮತ್ತು ನಾನು ಪದೇ 130 ಹೇಳಿದರೆ ಅದು ಇರೋದು 138, ನೀವು 130 ಹೆಂಗೆ ಹೇಳ್ತೀರಾ ಅಂತ ಹೇಳಬೇಡಿ. ಯಾಕೆಂದರೆ ಈಗ ಆಲ್ರೆಡಿ ನಾವು ಕಳೆದಾಗಿದೆ. ಇವತ್ತು 19 ಅಂದರೆ 6 ದಿನ ಕಳೆದಾಗಿದೆ. ಇನ್ನು ಒಟ್ಟಿಗೆ 138 ದಿನ ಇದೆ, ನಾವು ಒಪ್ಕೊಳ್ತೀವಿ. ಬಟ್ ಈಗ ನಮಗೆ 6 ದಿನ ಕಳೆದಿರೋದ್ರಿಂದ ಅದು ಮೈನಸ್ ಮಾಡಿ ಹೇಳಲಾಗುತ್ತೆ ಅಷ್ಟೇ. ಅಂದರೆ ಇಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ಶನಿ ಮಹಾರಾಜ ಹೇಗೆ ಈ ಒಂದು 130 ದಿನಗಳ ಕಾಲ ಕೊಡ್ತಕ್ಕಂಥ ಅನುಕೂಲ ಏನು, ಅನಾನುಕೂಲ ಏನು, ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಶನಿ ಏನು ಮಾಡ್ತಾನೆ ಅಂದರೆ ಇವರಿಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಕೊಡ್ತಾನೆ ಈ 130 ದಿನಗಳಲ್ಲಿ. ಅಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಚೆನ್ನಾಗಿ ಬರುತ್ತೆ. ಆರ್ಥಿಕವಾಗಿ ನಿಮಗೆ ಒಂದಿಷ್ಟು ಬಲಿಷ್ಠನಾಗಿ ಮಾಡ್ತಾನೆ. ಅಂದರೆ ಜವಾಬ್ದಾರಿ ಬಂದಾಗ ಬಲಿಷ್ಠ ಆಗ್ತಿರಲ್ಲ, ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತೀರಾ. ಮತ್ತು ಅದೇ ರೀತಿಯಾಗಿ ಹಣಕಾಸಿನ ಸ್ಥಿತಿಯು ಕೂಡ ಅವನು ಉತ್ತಮಗೊಳಿಸ್ತಾನೆ. ಇವು ಎರಡು ನಿಮಗೆ ಉತ್ತಮವಾಗಿದೆ ಮೇಷರಾಶಿಯವ್ರದ್ದು. ಒಂದು, ನಿಮಗೆ ಪ್ರೊಫೆಷ್ನಲಿ ಸ್ವಲ್ಪ ಫೋಕಸ್ ಹಾಕೋಗಿ ಮಾಡ್ತಾನೆ, ಅಂದರೆ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ಕೊಡ್ತಾನೆ, ಲೀಡರ್ ಕ್ವಾಲಿಟಿ ರೀತಿಯಲ್ಲಿ ನಿಮಗೆ ಕೊಡ್ತಾನೇ ಇರ್ತಾನೆ. ಅದೇ ರೀತಿ ಅದರ ತಕ್ಕಂಗೆ ಆದಾಯನೂ ತರಿಸ್ತಾನೆ. ಇವೆರಡು ಚೆನ್ನಾಗಿದೆ. ಇನ್ನು ಒಂದು ಸ್ವಲ್ಪ ಯಾಕಂದರೆ ನಿಮಗೆ ಈಗ ಸಾಡೆ ಶನಿ ನಡೀತಾ ಇರೋದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸಂಬಂಧಗಳಲ್ಲಿ ಸ್ವಲ್ಪ ಹುಳಿ ಹಿಂಡುವಂಥ ಕೆಲಸ ಆಗುತ್ತೆ. ಮೂರನೇ ವ್ಯಕ್ತಿ ಅಂತ ಅಂದರೆ ಈ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಗಂಡ ಹೆಂಡತಿನೇ ಆಗಿರ್ಬೋದು. ಅವರಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳನ್ನು ಆಡುವಂಥದ್ದಾಗುತ್ತೆ. ಅವರೇನಾದರೂ ಸ್ವಲ್ಪ ಯಾರಾದರೂ ಒಬ್ಬರು ಸುಮ್ಮನೆ ಇದ್ದರೆ ಅದು ಬೆಳೆಯೋದಿಲ್ಲ. ಆದರೆ ಒಬ್ಬರೊಬ್ಬರು ವಯಸ್ಸು ರೈಸ್ ಆದಂಗೆಲ್ಲ ಅದು ಕೈ ಮಿಲಾಯಿಸುವಂಥಕ್ಕೂ ಹೋಗ್ಬೋದು. ಅಥವಾ ಆ ಒಂದು ಕತೆ ಮುಗಿಲಾರದ ಸಂತೆ ರೀತಿಯಲ್ಲಿ ಇರ್ಬೋದು. ಈ ಸಂತೆಯಲ್ಲಿ ವಟ ಮಾತಾಡ್ತಾ ಇರ್ತಾರೆ. ಹಾಗೆ ಇವರು ಅದು ಏನು ಅರ್ಥ ಗಂಧ ಗಾಳಿ ಏನೂ ಇರೋಲ್ಲ, ಸುಮ್ಮನೆ ನೀನು ಮಾತಾಡು ನಾನು ಮಾತಾಡು ಅಷ್ಟೇ, ಮಧ್ಯದಲ್ಲಿ ಸಿಕ್ಕವರು ಒದ್ದಾಡ್ತಾರೆ ಅಷ್ಟೇ. ಅಂದರೆ ಇದು ಆ ರೀತಿಯಲ್ಲಿ ಒಂದಿಷ್ಟು ಜಗಳಾದಿಗಳು ಆಗುವುದು ಇರುತ್ತೆ ಈ ಮೇಷರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮೇಷರಾಶಿಯವರಿಗೆ 12ನೇ ಒಂದು ಸ್ಥಾನದಲ್ಲಿ, ಅಂದರೆ ಮೀನ 12ನೇ ಸ್ಥಾನ ಆಗುತ್ತೆ. ಆ ಸಂಚಾರ ಆಗ್ತಾ ಇರೋದ್ರಿಂದ ಇವರಿಗೆ ಖರ್ಚುಗಳು ಜಾಸ್ತಿ ಬರುತ್ತೆ. 12ನೇ ಸ್ಥಾನ ನಮಗೆ ಒಂದು ಸ್ವಲ್ಪ ಅಷ್ಟು ಅಶುಭ, ಹಾಗಾಗಿ ಇವರಿಗೆ ಬಲವಾದ ಖರ್ಚುಗಳು ಬರುವಂಥದ್ದಾಗುತ್ತೆ. ಒಂದಾದಮೇಲೆ ಒಂದು ಆರೋಗ್ಯಕ್ಕೆ, ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಥವಾ ಇನ್ನೊಂಥರ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ, ಅಥವಾ ಮನೆಯ ಒಂದು ರಿಪೇರಿ ಕೆಲಸಗಳಿಗೆ, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಗಾಡಿ ರಿಪೇರಿಗಳಿಗೆ, ಹೀಗೆ ವೈಯಕ್ತಿಕ ಬಲವಾದ ಖರ್ಚುಗಳು. ನಿಮ್ಮದು ಎಕ್ಸ್ಪೆಕ್ಟ್ ಏನೋ ಇರುತ್ತೆ ಒಂದು 10,000 ಅಂತ, ಅದು 50,000 ಆಗ್ಬೋದು. ಈ ರೀತಿಯಾಗಿ ಬಲವಾಗಿ ಖರ್ಚುಗಳು ತರೋದಲ್ಲದೆ ನಿಮ್ಮನ್ನು ಒಂದಿಷ್ಟು ಸಾಲಗಾರನಾಗಿ ಈ ಸಮಯದಲ್ಲಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಯಾರಿಗೆ? ಮೇಷರಾಶಿಯವರಿಗೆ. ಇನ್ನು ಅದೇ ರೀತಿಯಾಗಿ ವೃಥಾ ತಿರುಗಾಟ, ಸುಮ್ಮನೆ 130 ದಿನಗಳ ಕಾಲದಲ್ಲಿ ಎಲ್ಲೋ ಒಂದಿಷ್ಟು ದಿನ ಸುಮ್ಮನೆ ತಿರುಗಿ ಹೋಗ್ಬಿಡ್ತೀರ. ಯಾವ ಮನಸ್ಸಿಗೆ ಬೇಜಾರಾಯಿತು ಅಂತ ಆಗಿರ್ಬೋದು, ಅಥವಾ ಏನೋ ಆಗಿದೆ ಅಂತ ಆಗಿರ್ಬೋದು. ನೀವು ಸುಮ್ಮನೆ ತಿರುಗಾಟ ಹಿಂಗೆ ವಾಕ್ ಹೋಗ್ತಿರಲ್ಲ, ಹಾಗೆ ಹೋಗಿ ಬರೋದು, ಖರ್ಚು ಮಾಡೋದು, ಮತ್ತೆ ಬರೋದು, ಈ ರೀತಿ ಆಗ್ತಾ ಇರುತ್ತೆ ಈ ಮೇಷರಾಶಿ. ಅಂದರೆ ಈ 130 ದಿನಗಳ ಕಾಲದಲ್ಲಿ ಹೈಲೈಟ್ ಅಂದರೆ ಇವಿಷ್ಟಾಗಿರುತ್ತೆ. ಅಂದರೆ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ತಾ ಇರೋದ್ರಿಂದ, ಅಂದರೆ ಜಾಸ್ತಿ ಬರ್ತಾ ಇರೋದ್ರಿಂದ ಇದರ ಪರಿಣಾಮ ಅಷ್ಟು ಕಂಡು ಬರಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಏಕೆಂದರೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಈ ಕಷ್ಟಗಳೆಲ್ಲ ಮರ್ತೋಗ್ಬಿಡ್ತೀವಿ. ಮತ್ತು ಮನೆಗೆ ಹೋದಾಗೆ ಬಂದಾಗಿರುತ್ತೆ, ಮತ್ತು ನಾಳೆ ನೋಡ್ಕೊಂಡ್ರೆ ಆಯಿತು ಅಂದರೆ ಮತ್ತೆ ಅಲ್ಲಿ ಜವಾಬ್ದಾರಿ ಹೇಳ್ಕೊಂಡಾಗುತ್ತೆ. ಹೀಗೆ ಒಂದಿಷ್ಟು ಇದೇ ಇರುತ್ತೆ. ಆದರೂ ಒಂದಿಷ್ಟು ಅನುಕೂಲ ಆಗಬೇಕಂದ್ರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ.
ಪರಿಹಾರ ಅಂತ ಹೇಳಿದರೆ ಶನಿಯ ಒಂದಿಷ್ಟು ಕಥೆಯನ್ನು ಓದಿ, ಶನಿ ಮಹಾತ್ಮೆಯನ್ನು ತಿಳ್ಕೊಳ್ಳಿ. ಶನಿ ದೇವರು ಏನು ಹೇಳ್ತಾನೆ ಅಂದರೆ, ಕೈ ಆಗದೇ ಇರುವಂತಹ ವ್ಯಕ್ತಿಗೆ ಸಹಾಯ ಮಾಡುವಂತಾನೆ. ಆ ರೀತಿಯಲ್ಲಿ ಅಂಗವಿಕಲರಾಗಿರ್ಬೋದು, ಬುದ್ಧಿಮಾಂದ್ಯವರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಯಾರು ಅನಾಥರು ಇರ್ತಾರಲ್ಲ ಅವರಿಗೆ ನಿಮ್ಮ ಕೈಲಾದಷ್ಟು ವಸ್ತ್ರದಾನ, ದವಸದ ದಾನ ಆಗಿರ್ಬೋದು, ಅಥವಾ ಅವರಿಗೇನು ಅವಶ್ಯಕತೆ ಇದೆ ಅದನ್ನು ಒದಗಿಸಿಕೊಟ್ಟದ್ದೇ ಆದಲ್ಲಿ ನಿಮಗೆ ಶನಿಯ ಒಂದಿಷ್ಟು ಪ್ರಭಾವ ಕಡಿಮೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರು. ಇನ್ನು ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಯವರಿಗೆ 11ನೇ ಸ್ಥಾನದಲ್ಲಿ ಈ ಒಂದು ಶನಿ ವಕ್ರಿಯ ಸ್ಥಾನ ನಡೀತಾ ಇದೆ. ಅದರಲ್ಲಿ ಬರ್ತಕ್ಕಂತಹ ರಾಶಿನೇ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ 1-2 ಪಾದಗಳು ಬರುತ್ತೆ. ಇಲ್ಲಿ ವೃಷಭ ರಾಶಿಯವರಿಗೆ 11ನೇ ಸ್ಥಾನದಲ್ಲಿ ನಡೀತಾ ಇರೋದರಿಂದ ಇಲ್ಲಿ ಒಂದು ಏನಂದರೆ, ಇವರು ಒಂದು ಕೌಟುಂಬಿಕ ವಿಚಾರ ಎಲ್ಲೋ ಒಂದು ಹಂತಕ್ಕೆ ಹೋಗ್ಬಿಟ್ಟಿತ್ತು, ಅಂದರೆ ತುಂಬ ಬಿಗಡಾಯಿಸ್ಬಿಟ್ಟಿತ್ತು, ಅಥವಾ ಯಾರೋ ಒಂದು ದೃಷ್ಟಿ ಬಿದ್ದು ಏನೋ ಪಾಪ ತುಂಬ ತೊಂದರೆಗೆ ಸಿಗಾಕೊಂಡಿದ್ರು. ಈಗ ಅಂದರೆ ಮೊನ್ನೆ 13ನೇ ತಾರೀಕು ಜುಲೈ 13ರಿಂದ ಈ ನವಂಬರ್ 28, ಅಂದರೆ ಹೆಚ್ಚು ಕಡಿಮೆ ಒಂದು 138 ದಿನಗಳಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ಒಂದಿಷ್ಟು ನಿಮ್ಮ ಕುಟುಂಬದ ವಿಚಾರಗಳ ಅನುಗುಣವಾಗಿ ತುಂಬ ಉತ್ತಮ ಫಲಿತಾಂಶ ಸಿಗುವಂಥದ್ದಾಗುತ್ತೆ. ಅಂದರೆ ನೀವೇನಾದರೂ ದೂರ ಆಗಿದ್ದರೆ ಅಥವಾ ಮನಸ್ತಾಪದಿಂದ ಒಬ್ಬರನ್ನೊಬ್ಬರು ಮಾತಾಡದೇ ಇರುವಂಥ ಸ್ಥಿತಿ ಏನಾದರೂ ಬಂದಿದ್ದೇ ಆದಲ್ಲಿ ಇಲ್ಲಿ ಶನಿ ಮಹಾರಾಜ ನಿಮ್ಮಿಬ್ಬರನ್ನು ಜಾಯಿಂಟ್ ಮಾಡ್ತಾನೆ. ಅದು ಗಂಡ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಇಲ್ಲೇನಾಗುತ್ತೆ ಅಂದರೆ, ನಿಮ್ಮ ಅಟ್ಯಾಚ್ಮೆಂಟನ್ನು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀತಿಯಲ್ಲಿ ಮ್ಯಾಚ್ ಮಾಡ್ತಾನೆ, ಹಾಗೂ ದೂರದಲ್ಲಿ ಇರೋದವ್ರನ್ನ ಹತ್ತಿರ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾನೆ, ಅಥವಾ ನೀವು ನಿಮ್ಮ ತಂದೆ ತಾಯಿಗಳ ಹತ್ತಿರ ಟ್ರಾನ್ಸ್ಫರ್ ಮಾಡಿಸ್ತಾನೆ, ಅಥವಾ ನೀವು ಗಂಡ ಹೆಂಡತಿ ಇಬ್ಬರು ತುಂಬ ವರ್ಷಗಳಿಂದ ದೂರ ಇದ್ದಿದ್ದರೆ ಅವನು ಹತ್ತಿರ ಮಾಡಿಸ್ತಾನೆ. ಯಾವುದೋ ಒಂದು ಟ್ರಾನ್ಸ್ಫರ್ ಮಾಡಿಸಿ ಇಬ್ಬರು ಅಟ್ಲೀಸ್ಟ್ ಒಂದು ಸ್ವಲ್ಪ ಹತ್ತಕ್ಕಾದರೂ ತಂದು ಒಡ್ಡುತ್ತಾನೆ. ಅಂದರೆ ತುಂಬ ಅನುಕೂಲ ಇದೆ ವೃಷಭ ರಾಶಿಯವರಿಗೆ ಈ ಒಂದು ವಕ್ರಿಯ ಸಂಚಾರದಿಂದ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಪ್ರೊಫೆಷ್ನಲಲ್ಲಿ ನಿಮಗೆ ಪ್ರಮೋಷನ್ ಕೊಡುವಂಥದ್ದಾಗ್ಬೋದು, ಅಥವಾ ನಿಮಗೆ ನಿಮ್ಮ ಒಂದು ವೃತ್ತಿಗೆ ಗೌರವ ಸನ್ಮಾನಗಳನ್ನು ಸಿಗುವಂಥದ್ದಾಗ್ಬೋದು. ಅದೇ ರೀತಿ ನಾವು ಹೇಳಿದ್ದೀವಲ್ಲ, ಅದರ ಸ್ಥಾನ ಪಲ್ಲಟ, ಅಂದರೆ ನೀವು ಒಂದು ತುಂಬ ದಿನಗಳಾಯಿತು ಆ ಜಾಗಕ್ಕೆ ಹೋಗಬೇಕು, ಅಥವಾ ಆ ಊರಿಗೆ ಹೋಗಬೇಕು, ಅದು ನನ್ನ ಸ್ವಂತ ಊರು, ಅಥವಾ ನನ್ನ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನನ್ನ ಊರಿದೆ, ಏನೋ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಎಲ್ಲ ಈಡೇರಿಸುವಂತಹ ಈ ಒಂದು ಸಂಚಾರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಂದರೆ ವೃಷಭ ರಾಶಿಯವರಿಗೆ ಈ ವಕ್ರಿಯ ಸಂಚಾರದಿಂದ ತುಂಬ ಲಾಭಗಳು ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಮನ್ನಣೆ ಜಾಸ್ತಿ ಸಿಗುತ್ತೆ ಈ 138 ದಿನಗಳಲ್ಲಿ. ಅಂದರೆ ನೀವು ಈ ಒಂದು ಸಮಯದಲ್ಲಿ ಏನು ಮಾಡ್ತಾ ಇದ್ರಿ, ಇವತ್ತು 19ನೇ ತಾರೀಕು ಅಂದ್ಕೊಳ್ಳಿ, ಇವತ್ತಿನಿಂದ ನೀವು ಪ್ರಾರಂಭ ಮಾಡಿದ್ರೂ ಒಂದು ಅಟ್ಲೀಸ್ಟ್ ನಿಮಗೆ 1 ತಿಂಗಳು ಅಥವಾ 15 ದಿನಕ್ಕೂ ಆ ಕೆಲಸದ ಒಂದು ರಿಸಲ್ಟ್ ಗೊತ್ತಾಗುತ್ತೆ, ಅದಕ್ಕೆ ಗೌರವ ಸನ್ಮಾನಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಏನೋ ರಿಲ್ಯಾಕ್ಸ್ ಅಂತೀವಲ್ಲ, ಎಷ್ಟೋ ದಿನಗಳಾಗಿತ್ತು ನೀವು ತೃಪ್ತಿಯಾಗಿ ನಿದ್ದೆ ಮಾಡದೆ, ಊಟ ಮಾಡದೆ, ಈ ಒಂದು 138 ದಿನಗಳಲ್ಲಿ ನಿಮಗೆ ಒಳ್ಳೆಯ ಊಟ ನಿದ್ದೆ ಸಿಗುವಂಥದ್ದಾಗತ್ತೆ. ಹಾಗೂ ಮನೆಯಲ್ಲಿ ಅನೇಕ ರೀತಿಯ ಶುಭ ಕಾರ್ಯಗಳು ಕೂಡ ನಿಮ್ಮ ಮುಂದಾಳತ್ವದಲ್ಲಿ, ಅದು ಇಂಪಾರ್ಟೆಂಟ್, ನಿಮ್ಮ ಮುಂದಾಳತ್ವದಲ್ಲಿ ಅನೇಕ ಶುಭ ಕಾರ್ಯಗಳು ನಡೆಯೋದುಂಟು ಅಂತಲೇ ಹೇಳ್ಬೋದು. ಸೊ ಇದು ವೃಷಭ ರಾಶಿಯವರಿಗೆ ಓವರಾಲ್ ಆಗಿ ಈ 138 ದಿನಗಳಲ್ಲಿ ಒಂದು 110 ಡೇಸ್ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಂದರೆ, ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ನಿಮಗೆ ಬಿಗಡಾಯಿಸ್ಬೋದು, ಒಂದು ವಾರ ಅಥವಾ ಒಂದು 15 ದಿನ ಅಥವಾ ಒಂದು 20 ದಿನ. ಅದು ಬಿಟ್ಟರೆ ಇನ್ನು ಉಳಿದದ್ದೆಲ್ಲ ಚೆನ್ನಾಗಿದೆ. ಆ ಶನಿ ಮಹಾರಾಜರು ನಿಮಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದಿಷ್ಟು ಶುಭ ವಾರ್ತೆಗಳು ನಿಮಗೆ ತಲುಪಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದ್ರೆ, ನೀವು ಎಳ್ಳು ಬತ್ತಿಯನ್ನು ಶನಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳಿಕೊಂಡು ಅಲ್ಲೇ ಹಚ್ಚಿಬಿಡಿ. ಅಲ್ಲಿ ಒಂದು ಬಾಣಲಿ ಇಟ್ಟಿರ್ತಾರೆ ಆಲ್ರೆಡಿ, ಹಚ್ಚಿ ಅದರೊಳಗಡೆ ಹಾಕಿ. ಪ್ರತಿಯೊಂದು ಹಾಕಬೇಕಾದ್ರೂ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹೇಳ್ಕೊಂಡು ಅಲ್ಲಿ ಹಾಕಿ. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ಸ್ ಏನಿದೆಯೋ ಅದೆಲ್ಲವೂ ಅಲ್ಲಿ ಸುಟ್ಟು ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮಿಂದ ಅದು ಬಿಡುಗಡೆ ಹೊಂದಿಬಿಡುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಒಂದಿಷ್ಟು ಶನಿ ಸಂಚಾರದ ವಕ್ರಿಯ ಸಂಚಾರದ ಫಲಿತಾಂಶ. ಇನ್ನು 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಮೃಗಶಿರ 3, 4
ಹಾಗೂ ಆರಿದ್ರ ನಕ್ಷತ್ರ ಸಂಪೂರ್ಣ ಪಾದಗಳು ಮತ್ತು ಪುನರ್ವಸು 1, 2, 3 ಪಾದಗಳು ಈ ಮಿಥುನ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಮಿಥುನ ರಾಶಿಯವರೆಗೆ ದಶಮ ಸ್ಥಾನ ಆಗುತ್ತೆ, ಅಂದರೆ 10ನೇ ಸ್ಥಾನದಲ್ಲಿ ಶನಿ ವಕ್ರಿಯ ಸಂಚಾರ ನಡೀತಾ ಇದೆ. ಇಲ್ಲಿ ಒಂದೇನಾಗುತ್ತೆ ಅಂದರೆ ಶನಿಯ ಒಂದು ಸಂಚಾರ ಇವರಿಗೆ ಒಂದು ರೀತಿ ಐಡೆಂಟಿಫಿಕೇಷನ್ ರೀತಿಯಲ್ಲಿ ಇರುತ್ತೆ. ಅಂದರೆ ಏನು, ಈಗ ನೀವು ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ದರೆ ಮುನ್ಸೂಚನೆ ಕೊಟ್ಬಿಟ್ಟು ಹೋಗ್ತೀರಾ, ನಾನು ಹೀಗೆ ಬರ್ತಾ ಇದ್ದೀನಿ ಮೈಸೂರಿಗೆ, ಇವತ್ತು ಬೆಳಗ್ಗೆ 10 ಗಂಟೆಗೆ ಬರ್ತೀನೋ ಸಾಯಂಕಾಲ 10 ಗಂಟೆಗೆ ಬರ್ತೀನೋ, ಏನೋ ಒಂದು ಮೆಸೇಜ್ ಕೊಟ್ಟು ಹೋಗ್ತೀರಾ. ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೂ ಮೆಸೇಜ್ ಖಂಡಿತವಾಗಿಯೂ ಬರುತ್ತೆ. ಅಂದರೆ ನೀವು ಏನೇ ಕೆಲಸ ಮಾಡಿರಲಿ ಅದು ಶನಿ ಗುರುತಿಸ್ತಾ ಇದ್ದಾನೆ, ಹಾಂ ನೀನು ಮಾಡಿರೋದು ಕರೆಕ್ಟು ಅಂತ ಹೇಳಿ. ಅಂದರೆ ಅರ್ಥ ಆಯ್ತಾ ತಾನೆ ಈಗ? ಅಂದರೆ ನೀವು ಮಾಡಿರೋ ಕೆಲಸಕ್ಕೆ ಮನ್ನಣೆ ಖಂಡಿತವಾಗಿ ಸಿಗುತ್ತೆ. ಅದು ಒಳ್ಳೆಯ ಕೆಲಸ ಆಗಿದ್ದರೆ ಇನ್ನೂ 100% ರಿಸಲ್ಟ್ ಪಕ್ಕಾ ನಿಮಗೆ ಈ ಮಿಥುನ ರಾಶಿಯವರಿಗೆ. ಇನ್ನು ಒಂದೇನಾಗುತ್ತೆ ಅಂದರೆ ಆದಾಯದ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ ದಿನದಿಂದ ದಿನಕ್ಕೆ. ಈ 138 ದಿನಗಳಲ್ಲಿ ಏನಾಗುತ್ತೆ, 13ರಿಂದ ಪ್ರಾರಂಭ ಆದ್ರೂ ನವಂಬರ್ 28ರವರೆಗೂ ಇದೆ. ಅಂದರೆ ಈಗ ಆಲ್ರೆಡಿ 6 ದಿನ ಕಳೆದ್ರೂ ನೀವು ಇನ್ನು 130 ದಿನಗಳು ಉಳಿದಿದೆ. ಆ 130 ದಿನಗಳಲ್ಲಿ ಒಂದು 105 ದಿನಗಳವರೆಗಾದರೂ ಆದಾಯ ನಿಮಗೆ ಕೊರತೆನೇ ಬರೋದಿಲ್ಲ, ಬರ್ತಾ ಇರುತ್ತೆ. ತುಂಬ ದುಡ್ಡು ಬರ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲೆಲ್ಲೋ ಬರ್ತಾ ಇರುತ್ತೆ. ಬಟ್ ಅದೇ ರೀತಿ ಬಲವಾದ ಖರ್ಚುಗಳು ನಿಮ್ಮ ಹತ್ರ ಇದ್ದೇ ಇದೆ. ಯಾಕೆಂದರೆ ಹಿಂದಿನದು ಈಗಿಂದಲ್ಲ, ತಪ್ಪು ತಿಳ್ಕೊಬೇಡಿ. ಇದು ಹೋದ ವರ್ಷದಾಗಿರ್ಬೋದು, ಜನವರಿದಾಗಿರ್ಬೋದು, ಫೆಬ್ರವರಿದಾಗಿರ್ಬೋದು, ಮಾರ್ಚ್ದಾಗಿರ್ಬೋದು, ಅಥವಾ ರೀಸೆಂಟಾಗಿ ಜೂನ್ದು ಆಗಿರ್ಬೋದು. ಬಟ್ ಈ ತಿಂಗಳಿಗೂ ಅದಕ್ಕೇನು ಸಂಬಂಧ ಇದೆ? ಇಲ್ಲಿ ಆದಾಯ ಬರ್ತಾ ಇದೆ, ಜುಲೈನಲ್ಲೂ ಬರ್ತಾ ಇದೆ, ಆಗಸ್ಟಲ್ಲೂ ಬರ್ತಾ ಇದೆ, ಸೆಪ್ಟೆಂಬರಲ್ಲೂ ಬರ್ತಾ ಇದೆ, ಅಕ್ಟೋಬರಲ್ಲೂ ಬರ್ತಾ ಇದೆ, ನವಂಬರಲ್ಲೂ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಸಮಸ್ಯೆ ಇರೋದು ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ರೀತಿ ಅಂತ ಇರೋದಲ್ಲ, ಅದನ್ನು ಕಡಿಮೆ ಮಾಡುತ್ತಾನೆ ಶನಿ ಅಂತಲೇ ತಿಳ್ಕೊಳ್ಳಿ. ಅಂದರೆ ಆ ಸಮಸ್ಯೆಗೆ ಆ ದುಡ್ಡು ಬೇಕಾಗಿತ್ತು, ಅದು ತುಂಬ ಮನಸ್ಸಿಗೆ ನಿಮಗೆ ಕಾಡ್ತಾ ಇತ್ತು. ಅಂದರೆ ಇಲ್ಲಿ ಶನಿ ಏನು ಮಾಡ್ತಾನೆ, ಕೆಲವೊಂದಿಷ್ಟು ಸಾಲಗಳಿಂದ ಮುಕ್ತಿ ಮಾಡಿಸ್ತಾನೆ ಈ ಮಿಥುನ ರಾಶಿಯವರಿಗೆ. ಅಂದರೆ ಒಂದಿಷ್ಟು ಸಣ್ಣ ಪುಟ್ಟ ಸಾಲಗಳಾಗಿರ್ಬೋದು, ದೊಡ್ಡದು ಸಾಲ ಆಗಿರ್ಬೋದು, ಯಾವುದು ಪ್ರಿಯಾರಿಟಿ ಕೊಡಬೇಕು ಅದಕ್ಕೆ ಶನಿ ನಿಮ್ಮ ಮುಖಾಂತರ ಪ್ರೇರಣೆ ಹೊಡಿಸಿ ಅದರಿಂದ ಮುಕ್ತಿಗೊಳಿಸ್ತಾನೆ. ಆಮೇಲೆ ಯಾರು ನಿಮಗೆ ಶತ್ರುಗಳು ಇರ್ತಾರಲ್ಲ, ಆ ಶತ್ರುಗಳ ಒಂದಷ್ಟು ಏನಂತಾರೆ ಪ್ರಭಾವ ಕಡಿಮೆ ಆಗೋದಲ್ಲದೆ ಅವರಿಗೆ ಒಂದು ಬಲವಾದ ಶಿಕ್ಷೆ ಕೊಟ್ಬಿಡ್ತಾನೆ. ಏನೋ ಅವರು ಓಡಾಡದೇ ಇರುವಂಗೆ, ಅಥವಾ ಅವ್ರದ್ದು ಏನೋ ಇದಕ್ಕಿದ್ದಂಗೆ ಅವ್ರದ್ದು ಹವಾನೇ ಕಡಿಮೆ ಆಗೋಂಗೆ. ಹೇಗೆ ಸೈಕಲ್ ಹವಾ ಕಡಿಮೆ ಆದರೆ ನಾವು ಹೋಗ್ಲಿಕ್ಕಾಗುತ್ತಾ, ಹಾಗೆ ಅವರ ಒಂದು ಹವಾ ಅಂದರೆ ಅವ್ರದ್ದು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ, ನಾನು ಹಾಗೆ ಹೀಗೆ ಅಂಥೇಳಿ, ಅದು ಆ ಶತ್ರುವಿನ ಹವಾ ಫುಲ್ ಡೌನ್ ಆಗೋಗ್ಬಿಡುತ್ತೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ಇದು ಯಾಕೆ ಹಿಂಗಾಯಿತು ಅಂತ. ಅದಕ್ಕೆಲ್ಲ ನಿಮ್ಮ ಒಂದು ಶಾಪ ಅಥವಾ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥ ದೇವರು ಕೊಟ್ಟ ಶಿಕ್ಷೆ ಅಂತ ತಿಳ್ಕೊಳ್ಳಿ. ನೋಡಿ ಎಷ್ಟು ಉಪಯೋಗ ಇದೆ ಮಿಥುನ ರಾಶಿಯವರು. ಎಲ್ಲರೂ ಕೇಳ್ತಾ ಇದ್ದರೆ ಯಾಕೆ ಎಲ್ಲ ಬರೀ ಮಿಥುನ ರಾಶಿ ಬೇರೆ ರಾಶಿ ನಿಮ್ಗೆ ಕಾಣಿಸಲ್ಲ ಅಂತ ಸುಮಾರು ವೈಯಕ್ತಿಕವಾಗಿ ಕಾಣಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಯಾಕಂದರೆ ಒಬ್ಬನೇ ಎಲ್ಲ ವಿಷಯಗಳನ್ನು ಒಂದೇ ದಿನ ತಿಳಿಸೋದಾಗೋದಿಲ್ಲ. ನಮ್ಮ ಒಂದು ಉದ್ದೇಶ ಎಷ್ಟೇ, ಒಂದು ರಾಶಿ ಹಿಡಿದ್ರೆ ಆ ರಾಶಿ ಮುಗಿದ ತಕ್ಷಣ ಇನ್ನೊಂದು ರಾಶಿ ಅಷ್ಟೇ. ಸೊ ಈಗ ಪುನರ್ವಸೋದು ಒಂದು ತಿಳಿಸ್ಬೇಕು, ಖಂಡಿತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಸಮಯ ಕೊಡಿ ಅಷ್ಟೇ, ಪದೇ ಕೇಳಬೇಡಿ, ಖಂಡಿತವಾಗಿ ಹಾಕ್ತೀನಿ. ಓಕೆ, ವಿಷಯಕ್ಕೆ ಬರೋಣ. ಇಲ್ಲಿ ಮಿಥುನ ರಾಶಿಯವರಿಗೆ ಇನ್ನೊಂದು ಒಳ್ಳೆಯ ವಿಷಯ ಅಂತ ಹೇಳೋದಾದರೆ ಮದುವೆ ಯೋಗವನ್ನು ಕೂಡ ಶನಿ ಮಾಡಿಸ್ತಾನೆ ನಿಮಗೆ ಈ ಒಂದು ಸಮಯದಲ್ಲಿ. ಅಂದರೆ ಈ 138 ದಿನಗಳ ಒಳಗಾಗಿ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಏನೋ ಒಂದು ಗುರುತಿಸಿ ನಿಮ್ಮ ಮದುವೆ ಆಗುವಂಗೆ ನೋಡ್ಕೊಳ್ತಾನೆ ಅಂತಲೇ ಹೇಳೋದು. ಇದಿಷ್ಟು ಶುಭ. ಇನ್ನು ಅಶುಭ ಅಂತ ಹೇಳಿದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ, ಆಮೇಲೆ ಒಂದಿಷ್ಟು ವೃಥಾ ತಿರುಗಾಟ ಇರುತ್ತೆ, ಆಮೇಲೆ ಒಂದಿಷ್ಟು ಏನಂತೀರ ಸಂಬಂಧಗಳು ಯಾಕೋ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಷ್ಟೇ. ಟಾರ್ಗೆಟ್ ಅಂದರೆ ಯಾವ ರೀತಿಯಲ್ಲಿ, ಎತ್ತರ ಹಂತಕ್ಕೆ ಹೋಗ್ತಾ ಇದ್ದೀರಲ್ಲ, ಇವನು ಯಾಕೆ ಹಿಂಗೆ ಸಡನ್ನಾಗಿ ಲಾಟ್ರಿ ಹೊಡಿತಾ, ಅಥವಾ ಏನಾಯ್ತು ಇವನಿಗೆ ಇದಕ್ಕಿದ್ದಂಗೆ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಅನ್ನೋ ಒಂದು ಟಾರ್ಗೆಟ್ ಅಷ್ಟೇ. ಈ ರೀತಿಯಲ್ಲಿ ಶನಿ ಒಂದು ನಿಮಗೆ 130 ದಿನಗಳಲ್ಲಿ ನಮ್ಮ ಪ್ರಕಾರ ಹೇಳೋದಾದರೆ ಒಂದು 90 ದಿನ ತುಂಬ ಚೆನ್ನಾಗಿ ಏನು ನಿಮಗೆ ತೊಂದರೆ ಇಲ್ಲ. ಉಳಿದ ಒಂದಿಷ್ಟು ದಿನಗಳ ಕಾಲ ಒಂದು ಸ್ವಲ್ಪ ಅದು ಇರುತ್ತೆ, ಆರೋಗ್ಯದಾಗಿರ್ಬೋದು, ನಿಮ್ಮ ವೈಯಕ್ತಿಕ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ಅದಕ್ಕೊಂದಿಷ್ಟು ವಿನಿಯೋಗ ಮಾಡಿಸ್ತಾನೆ ಶನಿ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿದೆ, ಖುಷಿ ಪಡೋಣ. ಯಾಕಂದರೆ ದೇವರು ಕೊಟ್ಟಾಗ ನಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಅದು ಹಾಗೆ ಇದು ಹಿಂಗೆ ಅಂದರೆ ಆಗದೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಶನಿ ಮಹಾರಾಜರಿಗೆ
ಈ ಒಂದು ಶನಿವಾರದ ಅಂದರೆ ಈ ಒಂದು 138 ದಿನಗಳಲ್ಲಿ ಎಷ್ಟು ಶನಿವಾರ ಬರುತ್ತೋ ಅಷ್ಟು ದಿನ ಅನ್ನದಾನ ಮಾಡಿ ನೀವು ಆದಷ್ಟು. ಇಲ್ಲ ಗುರುಗಳೇ ಯಾರೂ ಸಿಗ್ತಾ ಇಲ್ಲ ಅಂದರೆ ಯಾರಾದರೂ ಬ್ರಾಹ್ಮಣರಿಗೆ ಶನಿವಾರ ಒಂದಷ್ಟು ಅಕ್ಕಿ ಬೇಳೆ ದಾನ ಮಾಡಿ, ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆ ಕೊಡಿ. ಯಾರೂ ಸಿಗೋದಿಲ್ಲ ಗುರುಗಳೇ ನಮಗೆ ಬ್ರಾಹ್ಮಣರು ಎಲ್ಲಿ ಮಠ ಮಾನ್ಯಗಳು